ಈ ಪ್ರಚಾರ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ನನ್ನ ಸಹೋದ್ಯೋಗಿ ಮಿತ್ರರಾದಂಥ ಸಚಿವರಾದ ಶ್ರೀ KH ಮುನಿಯಪ್ಪ ಅವರೇ, ಈ ಜಿಲ್ಲೆಯ ಬೆಳಗಾವಿ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಅವರೇ, ಉನ್ನತ ಶಿಕ್ಷಣ ಸಚಿವರಾದಂಥ MC ಸುಧಾಕರ್ ಅವರೇ, ಯೋಜನಾ ಸಚಿವರಾದಂಥ P ಸುಧಾಕರ್ ಅವರೇ, ಮಾಜಿ ಉಪಮುಖ್ಯಮಂತ್ರಿಗಳಾದಂಥ ಶಾಸಕರು ಆದಂಥ ಲಕ್ಷ್ಮಣ ಸವದಿ ಅವರೇ, ಮಾಜಿ ಸಚಿವರು ಮೇಲ್ಮನೆಯ ಸದಸ್ಯರು ಆದಂಥ ಪ್ರಕಾಶ್ ಹುಕ್ಕೇರಿ ಅವರೇ, ಶಾಸಕರಾದಂಥ ರಾಜು ಕಾಗೆ ಅವರೇ, ಗಣೇಶ್ ಹುಕ್ಕೇರಿ ಅವರೇ, ಮಹೇಂದ್ರ ತಮ್ಮಣ್ಣನವರೇ, ರವಿಶಂಕರ್ ಅವರೇ, ತಮ್ಮಯ್ಯ ಅವರೇ, AR ಕೃಷ್ಣಮೂರ್ತಿ ಅವರೇ, ಕಡೂರಿನ ಶಾಸಕರಾದಂಥ ಆನಂದ ಅವರೇ, ಮೇಲ್ಮನೆಯ ಸದಸ್ಯರಾದಂಥ ನಾಗರಾಜ್ ಯಾದವ್ ಅವರೇ, ಕೋಲಾರದ ಶಾಸಕರಾದಂಥ ಕೊತ್ತೂರು ಮಂಜುನಾಥ್ ಅವರೇ, ಮಾಜಿ ಸಚಿವರಾದಂಥ ವೀರಕುಮಾರ್ ಪಾಟೀಲ್ ಅವರೇ, ಮಾಜಿ ಲೋಕಸಭಾ ಸದಸ್ಯರಾದಂಥ ಚಂದ್ರಪ್ಪ ಅವರೇ, ಮಾಜಿ ರಾಜ್ಯಸಭಾ ಸದಸ್ಯರಾದಂಥ ಪ್ರೊಫೆಸರ್ ರಾಜೀವ್ ಗೌಡ ಅವರೇ, ಮಾಜಿ ಸಚಿವರಾದಂಥ AB ಪಾಟೀಲ್ ಅವರೇ, ಮಾಜಿ ಶಾಸಕರಾದಂಥ ಕಾಕಾ ಸಾಹೇಬ್ ಪಾಟೀಲ್ ಅವರೇ, NCP ಮುಖಂಡರಾದಂಥ ಉತ್ತಮ್ ಪಾಟೀಲ್ ಅವರೇ, ಮಾಜಿ ಶಾಸಕರಾದಂಥ ಸುಭಾಷ್ ಜೋಶಿ ಅವರೇ, ಮಾಜಿ ಸಚಿವರಾದಂಥ ಶಶಿಕಾಂತ ನಾಯ್ಕ ಅವರೇ, ಮಾಜಿ ಶಾಸಕರಾದಂಥ ಶ್ಯಾಮ್ ಘಾಟಿ ಅವರೇ, ಬೆಳಗಾವಿ ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ವಿನಯ್ ನಾವಲ್ಗಟ್ಟಿ ಅವರೇ, ಚಿಕ್ಕೋಡಿ ಅಧ್ಯಕ್ಷರಾದಂಥ ಲಕ್ಷ್ಮಣ್ ರಾವ್ ಚಿಂಗ್ಳೆ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಇತರ ಎಲ್ಲ ಕಾಂಗ್ರೆಸ್ಸಿನ ಮುಖಂಡರುಗಳೇ, ಬ್ಲಾಕ್ ಸಮಿತಿಯ ಅಧ್ಯಕ್ಷರುಗಳೇ, ಮುಂಚೂಣಿ ಘಟಕಗಳ ಎಲ್ಲ ಅಧ್ಯಕ್ಷರುಗಳೇ, ಇಲ್ಲಿ ಇಷ್ಟೊಂದು ಅಪಾರ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ತಾಯಂದಿರೇ, ಯುವ ಮಿತ್ರರೇ, ಮಾಧ್ಯಮದ ಎಲ್ಲ ಗೆಳೆಯರು ಮತ್ತು ನಮ್ಮ ಪಕ್ಷದ ಅಭ್ಯರ್ಥಿ ಕುಮಾರಿ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಅವರೇ, ಸತೀಶ್ ಜಾರಕಿಹೊಳಿ ಅವರೇ, ಮಾಧ್ಯಮದ ಸ್ನೇಹಿತರೆ, ಈಗಾಗಲೇ ಅನೇಕ ಜನ ಮುಖಂಡರುಗಳು
ನಾನು ಬರೋದಕ್ಕಿಂತ ಮುಂಚಿತವಾಗಿ ಮಾತನಾಡಿದ್ದಾರೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ನಾನು ಬಂದ ಮೇಲೂ ಕೂಡ ಸತೀಶ್ ಜಾರಕಿಹೊಳಿಯವರು, ಪ್ರಕಾಶ್ ಹುಕ್ಕೇರಿಯವರು ಮಾತನಾಡಿದ್ದಾರೆ. ಎಲ್ಲರೂ ಕೂಡ ನಮ್ಮ ಅಭ್ಯರ್ಥಿ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಅವರಿಗೆ, ಕುಮಾರಿ ಇವರಿಗೆ ಈ ಲೋಕಸಭಾ ಕ್ಷೇತ್ರದ ಮತದಾರರು, ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಮತದಾರರು ಆಶೀರ್ವಾದ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಮನವಿಯನ್ನು ಮಾಡಿದ್ದಾರೆ. ನಾನು ಕೂಡ ನಿಮ್ಮ ಬಳಿ ಬಂದಿರತಕ್ಕಂಥದ್ದು ನಮ್ಮ ಅಭ್ಯರ್ಥಿ ಪರವಾಗಿ ತಾವು ಈ ಸಾರಿ ಆಶೀರ್ವಾದ ಮಾಡಬೇಕು, ಅವರನ್ನು ಲೋಕಸಭೆಗೆ ಕಳಿಸಿಕೊಡಬೇಕು ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡಲಿಕ್ಕೋಸ್ಕರ ಬಂದಿದ್ದೇನೆ. 7ನೇ ತಾರೀಕು ನಡೀತಕ್ಕಂಥ ಲೋಕಸಭಾ ಚುನಾವಣೆ ಬಹಳ ಮಹತ್ವದ ಚುನಾವಣೆ ಅಂತೇಳಿ ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೊಂಡಿದ್ದೀರಿ ಅಂತಕ್ಕಂಥದ್ದು ನನ್ನ ಭಾವನೆ. ಯಾಕಂತಂದ್ರೆ ಇವತ್ತು NDA ನೇತೃತ್ವದ ಬಿಜೆಪಿ ಸರ್ಕಾರ 10 ವರ್ಷಗಳಿಂದ ದೇಶದಲ್ಲಿ ಅಧಿಕಾರವನ್ನು ಮಾಡ್ತಾ ಇದೆ. ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಯಾಗಿ 10 ವರ್ಷಗಳಾಯಿತು. ಈ 10 ವರ್ಷಗಳಲ್ಲಿ ಏನು ಸಾಧನೆಗಳನ್ನು ಮಾಡಿದ್ದೇನೆ, ಬಡವರಿಗೋಸ್ಕರ ಏನು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇನೆ, ದಲಿತರಿಗೋಸ್ಕರ ಏನು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇನೆ, ಹಿಂದುಳಿದವರಿಗೋಸ್ಕರ ಏನು ಕಾರ್ಯಕ್ರಮ ಕೊಟ್ಟಿದ್ದೇನೆ, ಅಲ್ಪಸಂಖ್ಯಾತರಿಗೋಸ್ಕರ ಏನು ಕಾರ್ಯಕ್ರಮ ಕೊಟ್ಟಿದ್ದೇನೆ, ಮಹಿಳೆಯರಿಗೆ ಏನು ಕಾರ್ಯಕ್ರಮ ಕೊಟ್ಟಿದ್ದೇನೆ, ರೈತರಿಗೆ ಏನು ಕಾರ್ಯಕ್ರಮ ಕೊಟ್ಟಿದ್ದೀನಿ ಅಂತಕ್ಕಂಥದ್ದನ್ನು ಜನತೆಯ ಮುಂದೆ ಇಡಬೇಕಾಗಿರ್ತಕ್ಕಂಥದ್ದು ನರೇಂದ್ರ ಮೋದಿಯವರ ಕರ್ತವ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಆದರೆ ಎಲ್ಲೂ ಕೂಡ ನರೇಂದ್ರ ಮೋದಿಯವರು ಅವರ ಸಾಧನೆಗಳನ್ನು ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾನೇ ಇಲ್ಲ. ಎಲ್ಲೂ ಕೂಡ ಸಾಧನೆಗಳನ್ನು ಪ್ರಯತ್ನ ಮಾಡ್ತಾ ಇಲ್ಲ. ಯಾಕಂತಂದ್ರೆ ಬಡವರಿಗೆ, ದಲಿತರಿಗೆ, ಹಿಂದುಳಿದವರಿಗೆ, ಮಹಿಳೆಯರಿಗೆ, ಅಲ್ಪಸಂಖ್ಯಾತರಿಗೆ, ರೈತರಿಗೆ ಅವರು ಈ 10 ವರ್ಷಗಳಲ್ಲಿ ಏನೂ ಕೂಡ ಕಾರ್ಯಕ್ರಮಗಳನ್ನು ಮಾಡಿಲ್ಲ. ಇವತ್ತು ನಿಮಗೆ ನಾನು ಜ್ಞಾಪಿಸಲಿಕ್ಕೆ ಬಯಸ್ತಾ ಇದ್ದೇನೆ, ನರೇಂದ್ರ ಮೋದಿಯವರು 2014ರಲ್ಲಿ ಪ್ರಧಾನಮಂತ್ರಿ ಆದರು. 2014ರಲ್ಲಿ ಈ ದೇಶದ ಜನತೆಗೆ ಏನೆಲ್ಲ ಭರವಸೆಯನ್ನು ಕೊಟ್ಟಿದ್ರು, ಆ ಭರವಸೆಗಳನ್ನು ಈಡೇರಿಸತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದಾರ. ಇದು ಇವತ್ತು ನೀವು ಚರ್ಚೆ ಮಾಡಬೇಕಾಗಿರ್ತಕ್ಕಂಥ ವಿಚಾರ. ನರೇಂದ್ರ ಮೋದಿಯವರು ಹೇಳಿದರು 2014ರಲ್ಲಿ ಲೋಕಸಭಾ ಚುನಾವಣೆ, 2014ರ ಲೋಕಸಭಾ ಚುನಾವಣೆಗಿಂತ ಮುಂಚಿತವಾಗಿ ವಿದೇಶದಲ್ಲಿ ಕಪ್ಪು ಹಣ ಇದೆ. ಕಾಂಗ್ರೆಸ್ಸಿನ ನಾಯಕರುಗಳು, ಕೈಗಾರಿಕೋದ್ಯಮಿಗಳು, ಶ್ರೀಮಂತರು ಈ ದೇಶದಲ್ಲಿ ಲೂಟಿ ಮಾಡಿರ್ತಕ್ಕಂಥ ಕಪ್ಪು ಹಣವನ್ನು ವಿದೇಶದಲ್ಲಿ ಇಟ್ಟಿದ್ದಾರೆ. ಆ ವಿದೇಶದಲ್ಲಿರ್ತಕ್ಕಂಥ ಕಪ್ಪು ಹಣವನ್ನು ತಗೊಬಂದು 100 ದಿನದಲ್ಲಿ ಪ್ರತಿ ಒಬ್ಬರಿಗೆ 15 ಲಕ್ಷ
ಅವರ ಅಕೌಂಟಿಗೆ ಜಮಾ ಮಾಡ್ತೇನೆ ಅಂತ ಹೇಳಿದ್ರು. ಮಾಡಿದಾರ ನಿಮಗೆ? 10 ವರ್ಷಗಳಲ್ಲಿ ನಿಮ್ಗೆ 15 ರೂಪಾಯಿಯೂ ಕೂಡ ನಿಮ್ಮ ಅಕೌಂಟಿಗೆ ಬಂದಿದೆಯಾ? ಇದು ನಾನು ಹೇಳಿದ್ದಲ್ಲ, ನರೇಂದ್ರ ಮೋದಿ ಅವರೇ ಹೇಳಿದ್ದು. ನಾನು 100 ದಿನಗಳಲ್ಲಿ, ಅಧಿಕಾರಕ್ಕೆ ಬಂದ 100 ದಿನಗಳಲ್ಲಿ ಎಲ್ಲರಿಗೂ ಕೂಡ 15 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರು. 10 ವರ್ಷಗಳಾಯ್ತು ನರೇಂದ್ರ ಮೋದಿ ಅವರೇ, ಇವತ್ತಿನವ್ರಿಗೆ ಯಾರ ಅಕೌಂಟ್ಗೂ ಕೂಡ 15 ರೂಪಾಯಿನೂ ಕೊಟ್ಟಿಲ್ಲ.